ವೇದಿಕೆ ಮೇಲೆ ಆಸೆಗಳಾದಂತಹ ಎಲ್ಲ ಗುರುವೃಂದದವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗುರುಗಳೇ, ನಿಮ್ಮ ಕಾರ್ಯಕ್ಕೆ ಸದಾ ಸಿದ್ಧರಿರುವಂತಹ ಶಿಕ್ಷಕರನ್ನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವನ್ನ ನಾವು ಎಲ್ಲ ದೇವರಿಗೂ ಹೋಲಿಸುತ್ತಾ ಬ್ರಹ್ಮನು ಗುರುವೇ ಆಗಿರ್ತಾನೆ, ಮಹೇಶ್ವರನು ಗುರುವೇ ಆಗಿರ್ತಾನೆ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಏನು ನಾವು ಮಹಾ ದೇವರು ಕರಿತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರ, ಇವರ ಒಂದು ಹೋಲಿಕೆ ಮಾಡಿ ನಾವು ಗುರುವನ್ನ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಗುರುವಿನ ಒಂದು ಮಹತ್ವ ಅಂತದ್ದಾಗಿರುತ್ತೆ. ಯಾಕಂದ್ರೆ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಒಬ್ಬ ಗುರುವಿನ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ನೆನಪಿಸ್ಕೋಬೇಕು. ಯಾಕಪ್ಪ ಅಂದ್ರೆ ಈ ದೇಶ ಕಂಡಂತಹ ಅತ್ಯಂತ ಬುದ್ಧಿವಂತ ಮತ್ತು ಅತ್ಯಂತ ಚಾಣಾಕ್ಷ ರಾಷ್ಟ್ರಪತಿಯಾಗಿ, ಮೊದಲ ಉಪರಾಷ್ಟ್ರಪತಿಯಾಗಿ ಭಾರತದಲ್ಲಿ ತಮ್ಮ ಚಾಪನ್ನು ಬಿಡಿಸಿದಂತಹ ಒಬ್ಬ ಶಿಕ್ಷಕ ಈ ದೇಶದ ಪ್ರಥಮ ಪ್ರಜೆಯಾಗಿ ಕೆಲಸವನ್ನು ಮಾಡ್ತಾರೆ. ಯಾರೋ ಒಬ್ರು ಹೋಗಿ ವಿದ್ಯಾರ್ಥಿಗಳು ಕೇಳ್ತಾರೆ, ಗುರುಗಳೇ ನಿಮ್ಮ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅಂತ ಕೇಳಿದಾಗ, ನನ್ನ ಹುಟ್ಟುಹಬ್ಬವನ್ನ ಆಚರಣೆ ಮಾಡೋದ್ರಿಂದ ನನಗೆ ಸಂತೋಷ ಇಲ್ಲ, ನನ್ನ ಹುಟ್ಟುಹಬ್ಬವನ್ನ ಶಿಕ್ಷಕರ ದಿನ ಆಚರಣೆ ಮಾಡಿ ಅದೇ ನನಗೆ ಸಂತೋಷ ಅಂತ ಹೇಳ್ತಾರೆ. ಯಾರಪ್ಪ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರಾಗಿ ಕೆಲಸವನ್ನು ಮಾಡಬೇಕಾದ್ರೆ ರಿಟೈರ್ಮೆಂಟ್ ಆಗುತ್ತೆ. ತಮ್ಮ ವೃತ್ತಿಯನ್ನು ಬಿಟ್ಟು ರಿಟೈರ್ಮೆಂಟ್ ಆದಂತಹ ಸಂದರ್ಭದಲ್ಲಿ ಅವರು ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಳ್ಳದಂತಹ ಸಂದರ್ಭದಲ್ಲಿ ತನ್ನ ಎಲ್ಲಾ ವಿದ್ಯಾರ್ಥಿಗಳು ಅವರಿಗೆ ಬೀಳ್ಕೊಡುಗೆಯನ್ನು ನೀಡ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ಅವರು ಕೆಲಸ ಮಾಡ್ತಿದ್ದಂತ ಒಂದು ಕಾಲೇಜಿನಿಂದ ಅವರಿರುವಂತಹ ಒಂದು ಹುಟ್ಟೂರಿಗೆ ರೈಲಿನಲ್ಲಿ ಹೋಗುವಂತ ಮಾರ್ಗದಲ್ಲಿ ಯಾವುದೇ ರೀತಿ ಅಡಚಣೆ ಆಗಿದೆ, ಅವರು ಕುಳಿತುಕೊಳ್ಳುವಂತ ಬೋಗಿಗೆ ಅಲಂಕಾರವನ್ನ ಮಾಡಿ, ಹೂವಿನ ಅಲಂಕಾರವನ್ನ ಮಾಡಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಏನ್ ಮಾಡ್ತಾರೆ, ಬೀಳ್ಕೊಡುಗೆ ಸಮಾರಂಭವನ್ನ ಮಾಡ್ತಾರೆ. ಮತ್ತೆ ಅಲ್ಲಿಂದ ರೈಲ್ವೆ ಸ್ಟೇಷನ್ ಇಂದ ಅವರ ಮನೆಗೆ ರಥವನ್ನು ಮಾಡಿ, ಆ ರಥವನ್ನ ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿ ಎಳ್ಕೊಂಡು ಹೋಗುವ ಮೂಲಕ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನೀಡ್ತಾರಂದ್ರೆ ಅವರ ಗುರುವಾಗಿ ಎಂತಹ ಮಹಾನ್ ಕಾರ್ಯವನ್ನ ಮಾಡಿರ್ಬೇಕು. ಇಂತಹ ಒಂದು ಬೀಳ್ಕೊಡುಗೆ ಬೇರೆ ಯಾರಿಗೂ ಸಿಗೋಕೆ ಸಾಧ್ಯವಿಲ್ಲ. ಅಂತಹ ಒಂದು ವಿಷಯ ಜೀವನ ಹಾಗೂ ಸಮಯ ಈ ವಿಶ್ವದ ಬಹುದೊಡ್ಡ ಶಿಕ್ಷಕ. ನಮ್ಗೆ ಅನ್ಕೊಳ್ತೀವಿ ಜೀವನ ಮತ್ತು ಸಮಯ ನೋಡ್ತಾನೆ ಇರ್ತೀವಿ, ಇವು ಬಹಳ ದೊಡ್ಡ ಶಿಕ್ಷಕರು ನಮ್ಮ ಜೀವನದಲ್ಲಿ. ಈ ಜೀವನವನ್ನ ಸಮಯದ ಸದುಪಯೋಗವನ್ನು ಪಡಿಸ್ಕೊಳ್ಳೋ ಮೂಲಕ ನಾವು ಯಾವ ರೀತಿ ನಡಿಬೇಕು ಅನ್ನೋದನ್ನ ಕಲಿಸೋದು ಯಾರಪ್ಪ ಅಂದ್ರೆ ಅದು ಒಬ್ಬ ಶಿಕ್ಷಕ ಮಾತ್ರ. ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ಉತ್ತಮ ಜೀವನವನ್ನು ನಡೆಸೋದು ಯಾವ ರೀತಿ ಅನ್ನೋದನ್ನ ನಮಗೆ ಕಲಿಸೋದು ಯಾವ್ದಪ್ಪ ಅಂದ್ರೆ ಅದು ಒಬ್ಬ ಗುರು ಮಾತ್ರ. ಗುರುವಿನ ಗುಲಾಮನಾದ್ರೆ ಮಾತ್ರ ನಾವು ಏನಾದ್ರೂ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಅನ್ನೋದು ಹಿರಿಯರು ಹೇಳ್ತಾ ಇರ್ತಾರೆ. ಇತಿಹಾಸವನ್ನು ಸಹ ನಾವು ನೋಡ್ಬೋದು. ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಗಳು ಅಂತ ನಾವೇನ್ ಕರಿತೀವಿ, ಅವರು ತಮ್ಮ ಗುರುಗಳ ಮಾರ್ಗದರ್ಶನವನ್ನು ಮಾತ್ರ ಪಡ್ಕೊಂಡು ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಯ್ತು. ನೀವು ನೋಡಿರ್ಬೋದು ಇತಿಹಾಸದಲ್ಲಿ ಅಲೆಕ್ಸಾಂಡರ್ ಗೊತ್ತಿದೆಯಲ್ರು, ಅಲೆಕ್ಸಾಂಡರ್ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅವರ ಆಸೆಗೆ ನೀರಿಳಿದು ಬೆಳೆಸಿದಂತ ಕೀರ್ತಿ ತನ್ನ ಗುರು ಅರಿಸ್ಟಾಟಲ್ಗೆ ಸಲ್ಲಿತು. ಅರಿಸ್ಟಾಟಲ್ ತನ್ನ ರಾಜನೀತಿಯನ್ನ ತನ್ನ ಶಿಷ್ಯನಿಗೆ ಹೇಳ್ಕೊಳ್ತಾ ಹೋಗ್ತಾನೆ. ಯಾವ ರೀತಿ ಯುದ್ಧವನ್ನು ಮಾಡಬೇಕು, ಯಾವ ರೀತಿ ವಶಪಡಿಸ್ಕೋಬೇಕು ಸಾಮ್ರಾಜ್ಯಗಳನ್ನು. ಈ ರೀತಿ ಅರಿಸ್ಟಾಟಲ್ನ ಒಂದು ಮಾರ್ಗದರ್ಶನದಲ್ಲಿ ಇಡೀ ವಿಶ್ವವನ್ನೇ ಗೆಲ್ಲುವಂತ ಒಂದು ಮಹತ್ ಆಕಾಂಕ್ಷೆಯನ್ನು ಇಟ್ಕೊಳ್ತಾನೆ ಅಲೆಕ್ಸಾಂಡರ್. ಅದು ಒಬ್ಬ ಗುರುವಿಂದ ಮಾತ್ರ ಸಾಧ್ಯ. ಅದೇ ರೀತಿ ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರ್ತೀವಿ ನಾವು. ಅರಿಸ್ಟಾಟಲ್ ತನ್ನದೇ ಆದಂತಹ ಒಂದು ಸಿದ್ಧಾಂತವನ್ನು ಮಂಡಿಸ್ತಾ ಹೋಗ್ತಾನೆ. ಇದಕ್ಕೆ ಕಾರಣಕರ್ತನಾದ ಯಾರಪ್ಪ ಅಂದ್ರೆ ಅವನ ಗುರು ಪ್ಲೇಟೋ. ಪ್ಲೇಟೋ ಆದರ್ಶ ರಾಜ್ಯ ಸಿದ್ಧಾಂತವನ್ನು ಮಂಡಿಸ್ಬೇಕಾದ್ರೆ ಅವನಿಗೆ ಶಿಷ್ಯನ ಒಂದು ಸವಾಲನ್ನು ಆಗ್ತಾನೆ. ನೀನೇನ್ ಮಂಡಿಸೋದು, ನಾನ್ ಮಂಡಿಸಿದ್ರೆ ನೋಡು ಆದರ್ಶ ರಾಜ್ಯ ಸಿದ್ಧಾಂತ. ಅದಕ್ಕೆ ಗುರುವನ್ನು ಮಿಂಚಿದ ಶಿಷ್ಯ ಯಾರಪ್ಪ ಅಂದ್ರೆ ಅದು ಅರಿಸ್ಟಾಟಲ್ ಮಾತ್ರ. ಅದಕ್ಕೆ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ನಾವು. ಇಷ್ಟೇ ಅಲ್ಲ, ಭಾರತ ಕಂಡ ಮಹಾನ್ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯ ಮಹಾನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಕೇವಲ ಒಬ್ಬರಿಂದ ಮಾತ್ರ ಸಾಧ್ಯ ಆಗಲಿಲ್ಲ. ನಂತರದಲ್ಲಿ ಧನನಂದನನ್ನ ಮಣಿಸಿ
ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ಸಾಧ್ಯ ಆಗಿದ್ದು ತನ್ನ ಗುರು ಕೌಟಿಲ್ಯನಿಂದ ಮಾತ್ರ ಸಾಧ್ಯ. ಕೌಟಿಲ್ಯ ಬರೆದಂತಹ ಅರ್ಥಶಾಸ್ತ್ರ ಎಂಬ ಗ್ರಂಥದಲ್ಲಿ ರಾಜನೀತಿಯ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅದೇ ರೀತಿ ತನ್ನ ಶಿಷ್ಯನಿಗೆ ಬೋಧಿಸಿದ ರಾಜನೀತಿ ಸಿದ್ಧಾಂತವನ್ನ ತನ್ನ ಕೃತಿಯಲ್ಲಿ ಬರೀತಾ ಹೋಗ್ತಾರೆ. ಹೀಗೆ ಮಹಾನ್ ವೀರರನ್ನ ನಾವು ಏನ್ ನೋಡ್ತೀವಿ. ಈಗ ನಾವೇನು ಪೂಜೆ ಮಾಡ್ತಾ ಇದ್ದೀವಿ, ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು, ಇವರು ಸರ್ವಧರ್ಮ ಸಮ್ಮೇಳನ ಚಿಕಾಗೋ ಸಮ್ಮೇಳನದಲ್ಲಿ ಭಾಗವಹಿಸಬೇಕಾದ್ರೆ ಅವರಿಗೆ ಪ್ರೇರಣೆ ಆಗಿದ್ದು ಯಾರು? ಅವರು ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನ ವಿಶ್ವದ ಮುಂದೆ ಬೆಳಕನ್ನ ಚೆಲ್ಲುವಕ್ಕೆ ತೋರಿಸೋದಕ್ಕೆ ಕಾರಣವಾಗಿದ್ದು ಒಬ್ಬ ಗುರು ಶ್ರೀರಾಮಕೃಷ್ಣ ಪರಮಹಂಸರು. ಅವರು ಒಬ್ಬ ಗುರು. ಹೀಗೆ ಹಲವಾರು ಜನರನ್ನ ನಾವು ನೋಡ್ತಾ ಹೋಗ್ಬೇಕು. ಇತಿಹಾಸದಲ್ಲಿ ನಾವು ನೋಡ್ತೇವೆ. ಮಹಾತ್ಮ ಗಾಂಧೀಜಿ ಎಲ್ಲೋ ಆಫ್ರಿಕಾದಲ್ಲೇ ಲಾಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಲಾಯರ್ ಆಗಿ ಉಳಿದೋಗ್ತಾರೆ ಗೊತ್ತಿಲ್ಲ. ಈ ದೇಶದ ರಾಷ್ಟ್ರೀಯ ಚಳವಳಿಯಲ್ಲಿ ತಮ್ಮ ಛಾಪನ್ನು ಮೂಡಿಸೋದಕ್ಕೆ